ನಮಸ್ಕಾರ, ನಾನು ಬಸವರಾಜ್ ಮಾತಾಡ್ತಾ ಇದ್ದೀನಿ, ಪತ್ರಕರ್ತರು. ವಿಶೇಷವಾಗಿ ಬಹುಶಃ ಅನ್ನ ಕೊಡ್ತಕ್ಕಂಥ ರೈತರಿಗೆ ಈ ಪದೇ ಪದೇ ಸಾಕಷ್ಟು ಒಂದು ರೀತಿ ಮೋಸ ಹೋಗ್ತಕ್ಕಂಥದ್ದು ಸರ್ವೇ ಸಾಮಾನ್ಯ. ವಿಶೇಷವಾಗಿ ನೈಸರ್ಗಿಕ ವಿಪಕಗಳು, ಒಂದ್ ಕಡೆ ಮಳೆ ಇಲ್ಲ, ನೀರಿಲ್ಲ, ಬರಗಾಲ ಇದೆ. ಇಂಥ ಸಂದರ್ಭದಲ್ಲಿ ಒಂದ್ ಕಡೆ ಈ ಕಳಪೆ ಮಟ್ಟದ ಒಂದ್ ರೀತಿ ಬೀಜ, ಮತ್ತೆ ಆನಂತರ ಮಾರುಕಟ್ಟೆಯಲ್ಲಿ ಆಗ್ತಕ್ಕಂಥ ಒಂದ್ ರೀತಿ ಬೆಲೆ ತಾರತಮ್ಯ, ಸೂಕ್ತ ಬೆಲೆ ಇರದಿರ್ತಕ್ಕಂಥದ್ದು, ಮತ್ತೆ ಕೊಡ್ತಕ್ಕಂಥ ಬೀಜಗಳಲ್ಲಿ ಸಾಕಷ್ಟು ಕಳಪೆ ಕೊಟ್ಬಿಟ್ಟು ಸಾಕಷ್ಟು ಅನಾಥ ಆಗ್ತಕ್ಕಂಥದ್ದು, ಮೋಸ ಹೋಗ್ತಕ್ಕಂಥದ್ದು ಸರ್ವೇ ಸಾಮಾನ್ಯ. ಯಾಕಪ್ಪ ಈ ಬಗ್ಗೆ ಹೇಳ್ತಾ ಇದ್ದೀನಿ ಅಂದ್ರೆ, ಕಿತ್ತೂರು ಕರ್ನಾಟಕದಲ್ಲಿ, ಅದರಲ್ಲೂ ಸಹ ಒಂದ್ ರೀತಿ ಮಲಪ್ರಭಾ ನದಿ ದಂಡೆಯಲ್ಲಿ ಒಂದ್ ರೀತಿ ಈ ಮೆಣಸಿನ್ಕಾಯಿ ಬೆಳಿತಕ್ಕಂಥ ರೈತರು ಬೇಸಿಗೆ ಕಾಲದಲ್ಲಿ ಸಾಕಷ್ಟು ಜನ, ಮಲಪ್ರಭಾ ಎಡದಂಡೆ ಮತ್ತೆ ಬಲದಂಡೆ. ಇಂಥ ಸಂದರ್ಭದಲ್ಲಿ ಹಲವಾರು ಮೆಣಸಿನ್ಕಾಯಿ ಕಂಪ್ನಿಗಳು ಸಾಕಷ್ಟು ಒಂದ್ ರೀತಿ ರೈತರನ್ನ ಉತ್ತೇಜ ಮಾಡಿ ಮೆಣಸಿನ್ಕಾಯಿ ಬೆಳಿಲಿಕ್ಕೆ, ಹಸಿ ಮೆಣಸಿನ್ಕಾಯಿ ಬೆಳಿಲಿಕ್ಕೆ ಬೀಜಗಳನ್ನ ಸಪ್ಲೈ ಮಾಡ್ತಾರೆ. ಇಂಥ ಸಂದರ್ಭದಲ್ಲಿ ಕೆಲವು ಒಳ್ಳೆಯೂ ಇದಾವೆ, ಕೆಲವು ಕೆಟ್ಟವೂ ಇದಾವೆ. ಇಂಥ ಸಂದರ್ಭದಲ್ಲಿ ನಾನು ನಿಮ್ಗೆ ತೋರಿಸ್ತಾ ಇದ್ದೀನಿ, ಕ್ರಾಪ್ವೆಲ್ ಅಂತಕ್ಕಂಥ ಒಂದು ಕಂಪನಿ ಇತ್ತೀಚೆಗೆ ಬೆಳಗಾವಿ ಜಿಲ್ಲೆಯ ಕಿತ್ತೂರು ತಾಲೂಕಿನ ಮಲಪ್ರಭಾ ನದಿ ದಂಡೆಯಲ್ಲಿ ಬರ್ತಕ್ಕಂಥ ವೀರಾಪುರ ಗ್ರಾಮದಲ್ಲಿ ಕ್ರಾಪ್ವೆಲ್ ಅಂತಕ್ಕಂಥ ಒಂದು ಕಂಪನಿ ಬೀಜಗಳನ್ನ ಸಪ್ಲೈ ಮಾಡ್ತದೆ. ಬಹುಶಃ ರೈತರನ್ನ ಪುಸ್ಲಾಯಿಸ್ತದೆ ಕ್ರಾಪ್ವೆಲ್ ಅಂತಕ್ಕಂಥ ಕಂಪ್ನಿ. ಆ ಕ್ರಾಪ್ವೆಲ್ ಅಂತಕ್ಕಂಥ ಒಂದು ಕಂಪನಿಯ ಬೀಜಗಳನ್ನ ರೆಫರ್ ಮಾಡಿರ್ತಕ್ಕಂಥದ್ದು ಪೃಥ್ವಿ ಆಗ್ರೋ ಸೆಂಟರ್ ಅಂತ ಹೇಳ್ಬಿಟ್ಟು ಬೆಳಗಾವಿ. ಇವರು ಪಾಪ ರೈತರನ್ನ ಪುಸಲಾಯಿಸ್ತಾರೆ. ಪಾಪ ಅವರೆಲ್ಲ ನಂಬಿ ಒಂದ್ ರೀತಿ ಬೀಜನ ಬಿತ್ತನೆ ಮಾಡ್ತಾರೆ. ಆದರೆ ಆನಂತರ ನೋಡಿ ಗೊತ್ತಾಗಿದ್ದು, ಎಲ್ಲ ಬೆಳೆಯೋದನ್ನ ಬೆಳೀತು, ಆದ್ರೆ ಫಸಲು ಸಹ ಸರಿಯಾಗಿ ಬಂದಿಲ್ಲ, ಈ ರೀತಿ ಸುಟ್ಟೋಗ್ತಾ ಇದೆ, ಮತ್ತೆ ಕಾಯಿಗಳು ಸಹ ಸರಿಯಾಗಿ ಬರ್ತಾ ಇಲ್ಲ, ಎಲ್ಲ ಮೇಲಕ್ಕೆ ಬೆಳಿತಾವೆ. ಹಾಗಾಗಿ ಸಾಕಷ್ಟು ಸಮಸ್ಯೆ ಆಗ್ತಾ ಇದೆ. ಇದರಿಂದ ನೊಂದಿರ್ತಕ್ಕಂಥ ರೈತರು ಎಲ್ಲೊಂದ್ ಕಡೆ ಕಂಗಾಲಾಗಿದ್ದಾರೆ. ಸಾಕಷ್ಟು ಒಂದ್ ರೀತಿ ತೀವ್ರ ನಷ್ಟಕ್ಕೆ ಒಳಗಾಗಿದ್ರು ಸಹ ಒಂದ್ ರೀತಿ ಮೊದ್ಲೇ ಬೇಸಿಗೆ ಕಾಲ ಇದೆ, ಬರಗಾಲ ಇದೆ, ನೀರಿಗೆ ಸಮಸ್ಯೆ ಇದೆ. ಇಂಥ ಸಂದರ್ಭದಲ್ಲಿ ರಾತ್ರಿ ಹಗಲು ಕಷ್ಟಪಟ್ಬಿಟ್ಟು ಒಂದ್ ರೀತಿ ಮೆಣಸಿನಕಾಯಿ ಗಿಡ ಬೆಳೆಸಿದ್ರು. ಆದ್ರೆ ಆ ಒಂದು ಕ್ರಾಪ್ವೆಲ್ ಕಂಪ್ನಿ ಮತ್ತೆ ಆ ಪೃಥ್ವಿ ಆಗ್ರೋ ಸೆಂಟರ್ ಮಾಡಿರ್ತಕ್ಕಂಥ ಈ ಒಂದು ಕೆಲಸಕ್ಕೆ ಇವತ್ತು ಈ ಪರಿಸ್ಥಿತಿ ನಿರ್ಮಾಣ ಆಗೈತೆ. ಹಾಗಾಗಿ ಇದು ಬಹುಶಃ ಈ ಕ್ರಾಪ್ವೆಲ್ ಕಂಪ್ನಿದು ಬಹುತೇಕ ಕಡೆ ಇದೇ ರೀತಿ ಆಗ್ತಾ ಇದೆ. ಇದರಿಂದ ಎಲ್ಲೊಂದ್ ಕಡೆ ರೈತರು ಸಾಕಷ್ಟು ನೊಂದಿದ್ದಾರೆ. ಇವತ್ತು ಈ ಗಿಡಗಳನ್ನೆಲ್ಲ ಕಿತ್ತಾಕ್ತಕ್ಕಂಥ ಪರಿಸ್ಥಿತಿ ನಿರ್ಮಾಣ ಆಗೈತೆ. ಆದಾಗ್ಯೂ ಸಹ ಈ ತೋಟಗಾರಿಕೆ ಇಲಾಖೆಯವರು ಕಂಡಿದ್ದು ಕುರುಡಾಗಿದ್ದಾರೆ. ಹಾಗಾಗಿ ಬನ್ನಿ ವೀಕ್ಷಕರೇ, ನಾನು ನಿಮ್ಗೆ ಒಂದು ಸ್ಟೋರಿ ತೋರಿಸ್ತೀನಿ. ಕ್ರಾಪ್ವೆಲ್ ಕಂಪನಿಯಿಂದ ಕಣ್ಣಿದ್ದು ಕುರುಡಾಗಿ ಒಂದ್ ರೀತಿ ಕ್ರಾಪ್ವೆಲ್ ಕಂಪನಿಯು ರೈತರ ಒಂದು ಮೊಗದಲ್ಲಿ, ರೈತರ ಜೀವನದಲ್ಲಿ ಕಣ್ಣೀರು ತರಿಸಿದ ಕ್ರಾಪ್ವೆಲ್ ಕಂಪನಿ ಅಂತಕ್ಕಂಥ ಸ್ಟೋರಿಗೆ ಸ್ವಾಗತ. ನಾನು ನಿಮ್ಮ ಬಸವರಾಜು. ಬೆಳಗಾವಿ ಜಿಲ್ಲೆಯ ಕಿತ್ತೂರು ತಾಲೂಕಿನ ಮಲಪ್ರಭಾ ನದಿ ದಂಡೆಯಲ್ಲಿ ಬರುವ ಎಂಕೆ ಹುಬ್ಬಳ್ಳಿ ಸಮೀಪದ ವೀರಾಪುರ ಗ್ರಾಮದ ರೈತರಿಗೆ ತೋಟಗಾರಿಕೆ ಇಲಾಖಾ ವ್ಯಾಪ್ತಿಯಲ್ಲಿ ಬರುವ ಹಸಿ ಮೆಣಸಿನಕಾಯಿ ಬೆಳೆ ರೈತರಿಗೆ ಈ ಬಾರಿ ಹೈದರಾಬಾದ್ ಮೂಲದ ಕ್ರಾಪ್ವೆಲ್ ಕಂಪನಿಯ ಬಿತ್ತನೆ ಬೀಜವನ್ನ ಹಾಕುವಂತೆ ಬೆಳಗಾವಿಯ ಪೃಥ್ವಿ ಆಗ್ರೋ ಸೆಂಟರ್ನವರು ಪುಸಲಾಯಿಸಿದ ಪರಿಣಾಮ ಈ ಗ್ರಾಮದ ರೈತರು ಇವರ ಮಾತನ್ನು ನಂಬಿ ಇದನ್ನ ಕಷ್ಟಪಟ್ಟು ಅಂದಾಜು 50 ಪ್ಯಾಕೆಟ್ ಬೀಜವನ್ನ ಸುಮಾರು 25 ಜನ ರೈತರು ಖರೀದಿ ಮಾಡಿ ಹೊಲದಲ್ಲಿ ಬಿತ್ತನೆ ಮಾಡಿದ್ದಾರೆ. ಆದರೆ ಇಲ್ಲಿಯ ತನಕ ಈ ಕ್ರಾಪ್ವೆಲ್ ಕಂಪನಿ ತಳಿಯ ಹಸಿ ಮೆಣಸಿನಕಾಯಿ ಬೆಳೆ ಸರಿಯಾಗಿ ಬೆಳೆಯದೆ ತುದಿಯಲ್ಲಿ ಒಣಗಿ ಹೋಗ್ತಾ ಇದ್ದು, ಕಾಯಿಯೂ ಕೂಡ ಸರಿಯಾಗಿ ಬೆಳೀತಾ ಇಲ್ಲ. ಆದರೆ ಬೇರೆ ಕಂಪನಿಗಳ ಹಸಿ ಮೆಣಸಿನಕಾಯಿ ಬೀಜಗಳು ಚೆನ್ನಾಗಿ ಬೆಳೀತಾ ಇವೆಯಂತೆ. ಆದ್ದರಿಂದ ನಿನ್ನೆಯಿಂದ ಕ್ರಾಪ್ವೆಲ್ ಕಂಪನಿಯ ಬೀಜವನ್ನ ಬಿತ್ತನೆ ಮಾಡಿದ ಹಸಿ ಮೆಣಸಿನಕಾಯಿನ ಬೆಳೆಯನ್ನ ಅರ್ಧದಲ್ಲೇ ಕಿತ್ತು ಹಾಕುವ ನಿರ್ಧಾರಕ್ಕೆ ಬಂದಿದ್ದಾರೆ. ಇನ್ನು ಈ ಭಾಗದ ಬಹುತೇಕ ಹಸಿ ಮೆಣಸಿನಕಾಯಿ ರೈತರಿಗೆ ಮೊದಲೇ ನೀರಿನ ಸಮಸ್ಯೆ ಇದ್ರೂ ಕೂಡ ಸಾಕಷ್ಟು ಕಷ್ಟಪಟ್ಟು ಶ್ರಮ ವಹಿಸಿ ಗಿಡವನ್ನ ಬೆಳೆಸಿದ್ರು ಕೂಡ ಕೈಗೆ ಬಂದ ತುತ್ತು ಬಾಯಿಗೆ ಬರಲಿಲ್ಲ ಎಂಬಂತಾಗಿದ್ದು ತೀವ್ರ ತೊಂದರೆಯಾಗಿ ತೆಚ್ಚುದಂತಾಗಿದೆ. ಇನ್ನು ಈ ಬೀಜವನ್ನ ಪೂರೈಕೆ ಮಾಡಿದ ಪೃಥ್ವಿ ಆಗ್ರೋ ಸೆಂಟರ್ ಅವರಿಗೆ ಈ ಸಮಸ್ಯೆ ಬಗ್ಗೆ ಹೇಳಿದ್ರೆ ಅವರು ಕಂಪನಿಯನ್ನ ಸಮರ್ಥನೆ ಮಾಡಿಕೊಳ್ಳುವ ಮೂಲಕ ರೈತರನ್ನ ಯಾವುದೇ ಸ್ಪಂದನೆ ಮಾಡ್ತಾ ಇಲ್ಲ. ಆದ್ದರಿಂದ ಇವರ ಮನವಿ ಮೇರೆಗೆ ನಮ್ಮ ನ್ಯೂಸ್ ಸಮೂಹದ ರಾಜ್ಯ ಉಪಸಂಪಾದಕ ಬಸವರಾಜ್ ಭೇಟಿ ಕೊಟ್ಟು ಈ ಸಮಸ್ಯೆ ಬಗ್ಗೆ ಸಮಗ್ರವಾಗಿ ವರದಿ ತಯಾರಿಸಿ ಬೆಳಗಾವಿ ತೋಟಗಾರಿಕೆ ಇಲಾಖೆ ಉಪನಿರ್ದೇಶಕರು ಆದ ಶ್ರೀ ಮಹಂತೇಶ್ ಮುರುಗೋಡು ಅವರ ಗಮನಕ್ಕೆ ತೆಗೆದುಕೊಂಡು ಬಂದು ಬೆಳಕು ಚೆಲ್ಲುವ ಕೆಲಸ ಮಾಡಿದ್ದಾರೆ. ಪಾಪ ಒಂದ್ ರೀತಿ ರೈತರ ಒಂದು ಇದರಲ್ಲಿ ಜೀವನದಲ್ಲಿ, ವಿಶೇಷವಾಗಿ ತರಕಾರಿ ಬೆಳೀತಕ್ಕಂಥ ರೈತರಲ್ಲಿ ಮೊದ್ಲೇ ಬರಗಾಲ ಇದೆ, ಮತ್ತೆ ಮೊದ್ಲೇ ನೀರಿನ ಸಮಸ್ಯೆ ಇದೆ. ಇಂಥ ಸಂದರ್ಭದಲ್ಲಿ ರೈತರ ಒಂದು ಜೀವನದಲ್ಲಿ ಆಟ ಆಡ್ತಾರಲ್ಲ ಆ ತೋಟಗಾರಿಕೆ ಇಲಾಖೆ ವ್ಯಾಪ್ತಿಯಲ್ಲಿ ಬರ್ತಕ್ಕಂತ ಆಗ್ರೋ ಸೆಂಟರ್ ಅವರು ಮತ್ತೆ ಕಂಪನಿಗಳು, ನಿಮ್ಗೆ ಏನಾರು ಮಾನೆ ಮರ್ಯಾದೆ ಐತೇನ್ರಿ? ಆಯ್ತಾ, ಪಾಪ ಕಷ್ಟಪಟ್ಬಿಟ್ಟು ಬೆಳಿತಾ ಇರ್ತಕ್ಕಂಥ ರೈತರುಗಳಲ್ಲಿ ಪಾಪ ಈ ರೀತಿ ಕಿತ್ತಾಕ್ತಾವ್ರಲ್ಲ, ದಯವಿಟ್ಟು ನಿಮ್ಗೆ ಏನಾರು ಕನಿಕರ ಆಯ್ತಾ? ತೋಟಗಾರಿಕೆ ಇಲಾಖೆ ಅಧಿಕಾರಿಗಳೇ, ಆ ಕಿತ್ತೂರು ತೋಟಗಾರಿಕೆ ಇಲಾಖೆ ಅಧಿಕಾರಿಗಳು, ಬೈಲಹೊಂಗಲ ತೋಟಗಾರಿಕೆ ಇಲಾಖೆ ಅಧಿಕಾರಿಗಳು ಏನ್ ಮಾಡ್ತಾ ಇದ್ದೀರಾ ನೀವು? ಇಂಥ ಡೂಪ್ಲಿಕೇಟ್ ಕಂಪನಿಗಳನ್ನ ಯಾಕೆ ಸಪ್ಲೈ ಮಾಡ್ತೀರಾ?
ನಿಮ್ಗೆ ಏನಾದ್ರು ಕ್ವಾಲಿಟಿ ಚೆಕ್ ಮಾಡಿದೀರಾ? ನೋಡಿ ಇವತ್ತು ಕಿತ್ತಾಕ್ತಾವ್ರೆ. ಬನ್ನಿ ಹಾಗಾದ್ರೆ ಇದ್ರ ಬಗ್ಗೆ ಏನ್ ಹೇಳ್ತಾರೆ ಅನ್ನೋ ಬಗ್ಗೆ ಇಲ್ಲಿರ್ತಕ್ಕಂಥ ರೈತರು ಕೇಳೋಣ. ಸರ್ ನಿಮ್ಮ ಹೆಸರು? ಗದಗಯ್ಯ ಗುಂಡ್ಕಲ್ರಿ. ಹೇಳಿ ಸರ್, ಈಗ ಪ್ರತಿ ವರ್ಷ ನೀವು ಮೆಣಸಿನಕಾಯಿ ಬೆಳೆ ಬೆಳಿತಿದ್ರ? ಹೋದ ವರ್ಷ ಯಾವ್ದು ಹಾಕಿದ್ರಿ? ಊರ್ ಅಮೋಘ ಹಚ್ಚುತ್ತೆ ಸರ್. ಅಮೋಘ ಚೆನ್ನಾಗ್ ಬಂದಿತ್ತು. ಒಂದ್ ಎಕರೆ 4 ರಿಂದ 5 ಲಕ್ಷ ರೂಪಾಯಿ ಐತ್ರಿ. ಹೌದಾ? ಹೌದು. ಈ ಬಾರಿ ಯಾವ್ದು ಹಾಕುದ್ರಿ? ಈ ವರ್ಷ ಕಡ್ಪಳ ಅಂತ ಶಿವಗುಡ ಮುದ್ಗೆ ಅವ್ರ ಹತ್ತಂದ್ರಿ. ಹಾ ಅವ್ರ ಮಾತಿಗೆ ಹೆಚ್ಚು ನಾವು ವರ್ಷ ಅಮೋಘ ಹಚ್ತಿದ್ರಿ. ಹಾ ಅಮೋಘ ಹಚ್ಚಿ 4 ರಿಂದ 5 ಲಕ್ಷ ರೂಪಾಯಿ ಎಕರೆ ಹಾಕಿದ್ರಿ. ಹಾ ಈಗ 1.5 ಎಕರೆ ಗಿಡ ಹಚ್ತೇವ್ರಿ. ಇದಕ್ಕೆ 60 ರಿಂದ 70 ಸಾವಿರ ರೂಪಾಯಿ ಲಾಭ ಮಾಡೇನ್ರಿ. ಹಾ ಇದು ಅಮೋಘ ಹಚ್ಚಿರಿ ಇಲ್ಲಂದ್ರು 6-7 ಲಕ್ಷ ರೂಪಾಯಿ ಕಾಯಿ ಹಾಕಿತ್ರಿ. ಇದು ಹಾ ಬಹಳ ಲಾಸ್ ಐತ್ರಿ. ನಾವ್ ಇತರ ಮ್ಯಾಗ ನಮ್ ಜೀವನ ರೀ. ಈಗೇನ್ ಕಿತ್ತೋಗಿತಾ ಇದ್ದೀರಾ? ಹಾ ಎಲ್ಲ ಕಿತ್ತವ್ರಿ ಸರ್. ಅರ್ಧ ಕಿತ್ತವ್ರಿ, ಇನ್ನ ಅರ್ಧ ಕೇಳೋತ್ರಿ. ಹೌದಾ? ಕೇಳೋದು ನಿಮ್ಗೆ ಯಾರೋ ಸುದ್ದಿ ಮುಡಿಸ್ಯಾರ್ರಿ, ನೀವು ಬಂದ್ಕರ ವಿಡಿಯೋ ಮಾಡತ್ರಿ. ಹೌದಾ? ಹೌದ್ರಿ. ಯಾಕೆ ಸರ್ ಈ ರೀತಿ ಇದಾಗ್ಬಿಟ್ರೆ? ಏನ್ ಸರ್ ಇದು ಒಂಥರ ಯಾಕಪ್ಪ ಅಂತಂದ್ರೆ ಮೊದ್ಲೇ ರೈತರ ಹೆಸರಲ್ಲಿ ಹಿಂಗ್ ಇದ್ ಮಾಡ್ತಾರಲ್ಲ, ಯಾಕೆ ಏನು ಹಿಂಗ್ ಆಗ್ಬಿಟ್ರೆ ಹಿಂಗೆ? ಸರ್ ಕಂಪ್ನಿಗಳು ನಮಗ ಮೋಸ ಮಾಡ್ತಾರ್ರಿ. ಹಾ ಈ ಕಾಯಿ ಚುಳಕ ಇವ್ನ ಹಚ್ರಿ ಹಂಗ ಹಿಂಗ ಅಂತ ಹೇಳ್ತಾರ್ರಿ. ಹಾ ರೈತರ ಮೋಸ ಮಾಡಿ ಗಿಡ ಹತ್ತಾಕ ಹೇಳ್ತಾರ್ರಿ. ಹಾ ಗಿಡ ಹಚ್ಚಿರ ಕಂಡಾಬಿಟ್ಟು ಲಗಾಡ್ ಮಾಡಿ ಬಿಸ್ಲಾಗ ನಾ ದುಡಿದ್ರಿ. ಹಾ ಇಲ್ಲಿ 4 ರಿಂದ 5 ರೂಪಾಯಿ ದಿನಗೂಲಿ ಐತ್ರಿ. ಹಾ ನಮ್ಗೆ ಭಾಳ ಲಾಸ್ ಆಗಿತ್ತು ಸರ್. ಹಾ ಏನಾರ ಪರಿಹಾರ ಸಿಕ್ಬಿಡ್ರಿ ಸರ್. ನಮಸ್ತೆ. ನಮಸ್ತೆ ಸರ್. ಹೇಳಿ ಸರ್ ನಿಮ್ಮ ಹೆಸರು? ನಮ್ಮ ಹೆಸರು ಶಿವಗೌಡ ಮುದ್ಗಿ ಅಂತೇಳಿ. ಹಾ ನಾವು ಇಲ್ಲಿ ಪೃಥ್ವಿ ಅಗ್ರೋ ಸೆಂಟರ್ ದಿಂದ ಅವ್ರ ಹೇರು ಏನ ಈ ಕ್ರಾಪ್ಟೆಲ್ ಬೀಜ ಚಲೋ ಬರ್ತೈತಿ ಒಯ್ರಿದನ್ ಅಂತೇಳಿ ಹಾ ನಾನು ಮಾತ್ ನಂಬ್ಕೊಂಡ ನಮ್ಮ ಊರಾಗ ಸುಮಾರು ಒಂದ್ 10-12 ಮಂದಿ ಬೀಜ ತಗೊಂಬಂದವು. ಹಾ ಬೀಜ ತಗೊಂಬಂದ್ರ ಉಳಿದಿದ್ ಕಂಪನಿಯಾಗ ಬೀಜ ಎಲ್ಲಾ ಚಲೋ ಅದಾವು. ಹಾ ಈ ಕಂಪನಿ ಬೀಜ ಎಲ್ಲಾ ವೈರಸ್ ಹಿಡ್ದ ಗಿಡ ಕಾಯಿ ತೆಳಗ್ ಆಗೋದ್ ಬಿಟ್ಟ ಮ್ಯಾಲ ಏರತಾವ್ರ ಗಿಡ. ಹಾ ದಿನಂಪ್ರತಿ ಇಂದ ನೋಡಿದ ಗಿಡ ನಾಳೆ ಇರುವಲ್ಲು. ಹಾ ಹಿಂಗಾಗಿ ಬ್ಯಾಸೋತ್ತ ಇವನ್ನೆಲ್ಲಾ ಕಿತ್ತುಗ್ಯಾತವ್ ನೋಡ್ರಿ. ಅಲ್ಲ ಯಾಕೆ ಈ ರೀತಿ ಯಾಕೆ ಅವರೇ ಪುಸ್ಲಾಯಿಸಿದ್ರ ಈ ಕಂಪ್ನಿ ತಗೊಳ್ಳಿ ಅಂತ? ಅದು ಪೃಥ್ವಿ ಅಂಗಡಿ ಮೊದ್ಲಿಂದ ನಮ್ ಹಿಂಬಾಟ ಚಲೋ ಇತ್ರಿ. ಹಾ ಹಿಂದಗಡೆ ಈ ಬೀಜ ತಗೋರಿ ಅಂದ್ರು ನಮ್ಮನ್ ನೋಡಿ ಮತ್ ಉಳ್ದಟ್ ರೈತರೆಲ್ಲಾ ತಗೊಂಡ್ರು ಬೀಜ. ಹಾ ಬೀಜ ತಗೊಂಡ ಆ ಬೀಜ ಬ್ಯಾರೆ ಬೀಜಗಳು ಎಲ್ಲಾ ಕಂಪೇರ್ ಮಾಡ್ರಿ ಬೀಜ ಬಾಳ್ ಹೊಲಸ್ರಿ. ಹಾ ಅಲ್ಲಿಂದ ಕಾಯಿ ತೆಳಗ್ ಆಗೋದ್ ಬಿಟ್ಟ ಮುಗುಲ್ ನೋಡಾತ್ರಿ ಇದು ಕಾಯಿ. ಹಾ ಹಿಂಗಾಗಿ ಕಾಸ ಇದು ಗಿಡ ಹಿಂದ್ಗಿದ್ದ ಗಿಡ ನಾಳೆ ಇರುವತ್ರಿ. ಎಲ್ಲಾ ವೈರಸ್ ಬಂದ್ ಬಿಡಾತ್ರಿ. ಹಾ ಅವ್ರಿಗೆ ಪದೇ ಫೋನ್ ಹಚ್ಚಾರ ಆ ಔಷಧ ಹೊಡಿ ಈ ಔಷಧ ಹೊಡಿ ಅಂತಾರ್ರಿ. ರೈತ ಹಾ ಈ ಕುಡ್ಯಾಕ್ ನೀರ್ ಸಿಗವಲ್ರಿ. ಈಗ ರೈತ ಸುಮ್ಮನ ಸಾಲ ಮಾಡಿ ಸಾಲ ಹರಿಯೋದ್ ಹೆಂಗ್ರಿ ರೈತ? ಹಾ ಇದು ಕಬ್ಬಿಂದ ಅದು ಬ್ಯಾಡ ಅಂತೇಳಿ ನಾವು ಇದನ್ನೆಲ್ಲಾ ಇದಕ್ಕ ಅವಲಂಬನೆ ಮಾಡಿ ನೀರ್ ಚಲೋ ಅದಾವು ಹಿಂಗಾಗಿ ಇದಕ್ಕ ಅವಲಂಬನೆ ಮಾಡಿ ನಾವು ಮಿಷಿನ್ ಗಿಡ ಹಚ್ಚಿದವ್ರಿ. ಹಾ ನಮ್ಮ ಪ್ರಮುಖ ಬೆಳೆನ ಇದಾರ ಮಿಷಿನ್ ಗಿಡ ರೀ ಸದ್ಯ. ಹಾ ಇದು ಇನ್ನು ಕಬ್ಬು ಕಳ್ಸೋ ಮಟ್ಟ ನಮ್ಮ ಮಣಿಬಾಳೆ ನಮ್ಮ ಲಾಗವಾಡ ಸಾಲಿ ಖರ್ಚು ಹುಡುಗರ್ದು ಇವನ್ನೆಲ್ಲಾ ಸಾಕ್ಸೋದ್ ಇತರ ಮೇಲರ್ ನಾವ್. ಹಾ ಇದ ಕೈ ಕೊಟ್ರ ನಾವ್ ಏನ್ ಮಾಡೋದ್ರಿ? ಉರ್ಲ್ ಹಾಕೊಳ್ಳೋದ್ ಒಂದ ಉಡೋತಾರ ನಾವ್. ಹಾ ಇಷ್ಟೆಲ್ಲಾ ಸಮಸ್ಯೆಗಳಾಗ ಇವು ಮಿಷಿನ್ ಗಿಡ ಕಿತ್ತುಗ್ಯಾಕತ್ತವ್ರ. ಹಂಗಾರ ಇನ್ ಏನ್ ಮಾಡೋದ್ ಹೇಳ್ರ? ನೀರ್ಗಳು ಬರ್ವಲ್ರಿ. ಹಾ ಬಾಯಿಗೆ 500 ರೂಪಾಯಿ ತಾಸ್ ನೀರ್ ಕೊಡ್ತಾವಂದ್ರು ಯಾವನು ನೀರ್ ಬಿಡವಲ್ರಿ. ಈಗ ಒಟ್ಟಾರೆ ಏನಪ್ಪಾ ಅಂತಂದ್ರೆ ನಿಮ್ಮ ಬಾಳಲ್ಲಿ ಕ್ರಾಪೆಲ್ ಅಂತಕ್ಕಂಥ ಕಂಪ್ನಿ ಮತ್ತೆ ಪೃಥ್ವಿ ಅಗ್ರೋ ಸೆಂಟರ್ ನಿಮ್ಮಲ್ಲಿ ಒಂದ್ ರೀತಿ ಕಣ್ಣೀರ್ ತರಿಸಿದ್ದಾರೆ. ಕಣ್ಣೀರ್ ಅಲ್ರ ಅಳೋದೊಂದು ವಿಷ ಕುಡಿಯೋದ್ ಒಂದ ಉಳೋತಾರ. ನಾವ್ ನಿಮ್ ಮುಂದ್ ಇದ್ದಿದ್ ಹೇಳ್ಬೇಕಂದ್ರ ಸಾಕಷ್ಟು ಲಕ್ಷ ಗಂಟ್ಲೆ ಲಾಗವಾಡ್ ಮಾಡಿದವ್ರಿ ಹೊಲಗಳಿಗೆ. ಹಾ ಲಕ್ಷ ಗಂಟ್ಲೆ ಹೊಲಗಳು ಲಾಗವಾಡ್ ಮಾಡಿ ಕಾಸ್ ಒಬ್ಬನ ಗೆಳೆದ ಅವ್ನ ಕರ್ರ ಒಂದ್ ದಿವ್ಸಕ್ 1,000 ರೂಪಾಯಿ ಬಾಡಿಗೆ ಹೇಳ್ತಾನ್ರಿ ಅವ್ರ. ಹಾ ಆ ಬಾಡಿಗೆ ಓಡಿಸಿ ಅಲ್ಲಿಂದ ಲೇಬರ್ ಪಗಾರ ತೆಗದಿತ್ರಾಗ ನಮಗ್ ಏನ್ ಉಳಿತೈತ್ರಿ? ಎಷ್ಟು ನಷ್ಟ ಆಗಿದೆ ಈಗ ಸುಮಾರು ನಮ್ದು 60 ರಿಂದ 70 ಸಾವಿರ ರೂಪಾಯಿ ನಷ್ಟ ಆಗೈತ್ರಿ. ಹೌದಾ? ಓಕೆ. ಇದು ಟೋಟಲ್ ಇದೆಷ್ಟು? ಎಷ್ಟ್ ಜನಕ್ಕೆ ರೈತರು ರೆಫರ್ ಮಾಡಿದ್ರಿ? ಒಂದ್ 10-12 ಮಂದಿ ಅದಾವ್ರ ರೈತರು. ಹೌದಾ? ಎಲ್ಲಾ ಕಡೆ ಹಿಂಗೇನ ಕ್ರಾಪೆಲ್ ಕಂಪ್ನಿ? ಎಲ್ಲಾ ಕಡೆ ರೀ. ಎಲ್ಲಾ ಕಡೆ ಇದ ಈಗ ಏನ್ ನಮ್ ಹೊಲ್ದಾಗ ಏನ್ ನೋಡಾತಿರ್ಲಿಲ್ಲ ನೀವು, ಇದ ಸೇಮ್ ಅನ್ನ ಆಗೈತ್ರಿ. ಬೇರೆ ಬೇರೆ ಕಂಪ್ನಿಗಳು ಚೆನ್ನಾಗ್ ಬರ್ತಾ ಇದೆ. ಬೇರೆ ಕಂಪ್ನಿಗಳು ಅವು ಚಲೋ ಅದಾವ್ರ ಅವು. ಹೌದಾ? ಈಗ ಟೋಟಲ್ ನಿಮ್ಗೇನು ಪರಿಹಾರ ಬೇಕಿದ್ರಿಂದ? ಇದರಿಂದ ಬೆಳಿತಕ್ಕಂತ ರೈತರಿಗೆ ತೊಂದರೆ ಆಗಿದೆ ಸರ್. ಏನಾಗಿದೆ? ಈ ಕ್ರಾಪೆಲ್ ಅಂತಕ್ಕಂತ ಒಂದು ಕಂಪನಿ ಒಂದು ಬಿತ್ತನೆ ಬೀಜಗಳನ್ನ ಸಪ್ಲೈ ಮಾಡಿದಾರೆ ಸರ್. ಈ ಪೃಥ್ವಿ ಅಗ್ರೋ ಸೆಂಟರ್ ಅವ್ರೇನೋ ಪುಸ್ಲಾಯಿಸಿದ್ರಂತ ಈ ಕಡೆ ಭಾಗದ ರೈತರಿಗೆ. ಯಾವ ತಾಲೂಕ್ರಿ ಅದು? ಕಿತ್ತೂರು ತಾಲೂಕು MK ಹುಬ್ಳಿ ವೀರಾಪುರ ಸರ್. ಏನಾಗೈತ್ರಿ? ಅದು ಹಸಿ ಮೆಣಸಿನ್ಕಾಯಿನೂ ಸರಿಯಾಗಿ ಏನು ಇದು ಬರ್ತಾ ಇಲ್ಲ. ಫುಲ್ ಎಲ್ಲ ಅರ್ಧಕ್ಕೆ ಸುಟ್ಟೋಗ್ತಾವೆ. ಎಲ್ಲ ಈಗ ಕಿತ್ತಾಕ್ತಾವ್ರ ಸರ್ ಮೆಣಸಿನ್ಕಾಯಿ ಇದು ಬೆಳೆನೆ. ಹಾಗಾಗಿ ಸಾಕಷ್ಟು ಸಮಸ್ಯೆ ಆಗಿದೆ ಸರ್. ಮತ್ತೆ ಅವ್ರಿಗೆ ಪೃಥ್ವಿ ಅಗ್ರೋ ಸೆಂಟರ್ಗೂ ಕಾಲ್ ಮಾಡಿದ್ರೆ ಕಂಪನಿನ ಸಮರ್ಥನೆ ಮಾಡ್ಕೋತಾವ್ರೆ, ಪರಂತು ರೈತರ ಪರ ನಿಂತ್ಕೋತಾ ಇಲ್ಲ ಸರ್ ಅವರು. ಹಾಗಾಗಿ ಫುಲ್ ತೊಂದರೆ ಆಗಿದೆ ಸರ್. ಹಾಗಾಗಿ ನೆನ್ನೆ ಅವ್ರು ಕರೆಸಿದ್ರು, ಎಲ್ಲ ಹೋಗಿದ್ದೆ ನಾನು. ಆ ವಿಡಿಯೋಗಳೆಲ್ಲ ಕಳಿಸ್ತೀನಿ ನೋಡಿ ಸರ್ ನಿಮಗೆ. ದಯವಿಟ್ಟು ನೋಡಿ ಸರ್, ದಯವಿಟ್ಟು ನಿಮ್ಮ ಅಧಿಕಾರಿಗಳನ್ನ ಸ್ವಲ್ಪ ನಮ್ಮ ತಾಲೂಕು ಅಧಿಕಾರಿಗಳು ಹೇಳ್ತೀನಿ, ನೀವು ಅಲ್ಲೇ ಅವ್ರನ್ನ ಕಾಂಟ್ಯಾಕ್ಟ್ ಮಾಡಿ, ನಾನು ಹೇಳ್ತೀನಿ. ಅವರು ಏನು ಹಚ್ಕೋತಾ ಇಲ್ಲ ಸರ್ ನಿಮ್ಮ ತಾಲೂಕು ಅಧಿಕಾರಿಗಳು.
ಯಾರಿಗೆ ಹಚ್ಚಿರ್ ತಾಲೂಕ್ ಅಧಿಕಾರಿಗಳು? ಅಶ್ವಿನಿ ಮೇಡಮ್ಗೆ ಅಂತ ಕಾಲ್ ಮಾಡಿದೆ, ಅವ್ರು ಏನು ಸರಿಯಾಗಿ ಇದ್ ಮಾಡ್ತಾ ಇಲ್ಲ. ಇನ್ನೊಬ್ರ ಅದ ಮುರುಗೋಡ್ ಅಂತ ಇನ್ನೊಬ್ರು ಅದಾರ್ರಿ, ಶೀಲಾ ಮುರುಗೋಡ್ ಅಂತ ಮನೆ ಬಂದಿದ್ದಾರೆ. ಹಾಂ ಸರ್. ಅವ್ರ ನಂಬರ್ ಕೊಡ್ತೀನಿ, ಅವ್ರಿಗೂ ಹೇಳಿ ನಾನು ಹೇಳ್ತೀನಿ. ಹಾಂ ಸರ್, ನಿಮಗೆಲ್ಲ ವಿಡಿಯೋ ಹಾಕ್ತೀನಿ ಸರ್. ದಯವಿಟ್ಟು ಆ ರೈತರುಗಳಿಗೆ ಸ್ವಲ್ಪ ಬಂದು ಪ್ಲೀಸ್ ಸರ್ ಆಕ್ಷನ್ ತೊಗೊಳ್ಳಿ ಸರ್ ಪ್ಲೀಸ್. ನೋಡ್ತೇನಪ್ಪ, ತಾಲೂಕ್ದಾರ್ಗೆ ಹೇಳ್ತೀನಿ, ನಾನು ಸ್ವಲ್ಪ ಇಲೆಕ್ಷನ್ದಾಗ ಇದೀನಿ. ಹಾಂ ಸರ್. ಹೇಳ್ತೀನಿ ಕೊಡ್ರಿ. ಹಾಂ ಸರ್, ಯಾಕತ್ತಾ ಅದು ಬೆಳಗಾವಿ ಪೃಥ್ವಿ ಆಗ್ರೋ ಸೆಂಟರ್ ಅಂತೆ ಸರ್ ಅದು. ನೋಡ್ತೇನ್ರಿ ಯಾರು ತಪ್ಪಿದೆ ಕೇಳ್ಬೇಕಷ್ಟೇ. ಹಾಂ ಸರ್. ಅಲ್ಲ, ಈ ಕಳಪೆ ಬೀಜನ ಬಿತ್ತನೆ ಕೊಡ್ತಾರೆ ಅಂತಂದರೆ ಯಾವ ರೀತಿ ಲೆಕ್ಕ ಸರ್ ಹೇಳಿ ಸರ್ ನೀವೇ. ಮತ್ತು ಬೇರೆ ಕಂಪ್ನಿಗಳ್ದೆಲ್ಲ ಚೆನ್ನಾಗಿ ಬರ್ತಾವೆ ಸರ್. ಅದ್ ಏನಿದೆ ನೋಡ್ಬೇಕ್ರಿ, ಸೈಂಟಿಸ್ಟ್ ಕರೆಸಿ ಚೆಕ್ ಮಾಡಿಸ್ತೀವ್ರಿ. ಹಾಂ ಸರ್. ಹಾಂ ಸರ್. ನೋಡ್ಬೇಕು ಯಾರು ತಪ್ಪಿದೆಯೋ ಅಥವಾ ಇವ್ರದ ರೈತರದ ಏನಾರ ಅವ್ರು ಸರಿಯಾಗಿ ಬಿತ್ತಿಲ್ಲ, ರೋಗಿ ಇದು ಮಣ್ಣದಾಗ ರೋಗದ ಇಟ್ಕೊಂಡು ಕೂತಿರ್ತಾರೆ. ಒಬ್ಬೊಬ್ರು ಹಾಂ ಸರಿಯಾಗಿ ಸ್ಪ್ರೇ ಮಾಡಿರಲಿಲ್ಲ, ಸರಿಯಾಗಿ ನೀರ್ ಕೊಟ್ಟಿರ್ಲಿಲ್ಲ, ಅದಕ್ಕಾಗೈತೆ ಸರ್. ಈಗ ಒಂದು ನಿಮಿಷ ಸರ್, ಈಗ ಒಂದೇ ಭೂಮಿಲಿ ವಿವಿಧ ಕಂಪ್ನಿಗಳದ್ದು ಬೆಳೆದವ್ ಸರ್. ಈ ಕಂಪ್ನಿದ್ ಮಾತ್ರ ಸರಿಯಾಗಿ ಬಂದಿಲ್ಲ, ಬೇರೆ ಇದು ಬಂದವೆ ಅಂದ್ರೆ ನೋಡನ್ರಿ. ಅದನ್ನ ಚೆಕ್ ಮಾಡ್ಬೇಕ್ರಿ. ನಾವು ನೀವು ಹೇಳಿದಂಗ ಆಗುದಿಲ್ಲ, ಸೈಂಟಿಸ್ಟ್ ಬಂದು ಚೆಕ್ ಮಾಡ್ತಾರ್ರಿ. ಹಾಂ ಸರ್. ಆ ತಾಲೂಕು ಅಧಿಕಾರಿಗಳಿಗೆ ಹೇಳ್ತೇನ್ರಿ, ಅಲ್ಲಿ ವಿಸಿಟ್ ಮಾಡಿ ಯಾರ್ದಾರ ಒಂದು ಸೈಂಟಿಸ್ಟ್ ಕರೆಸಿ ಅದಕ್ಕಾಗೈತಿ ಚೆಕ್ ಮಾಡಿಸ್ತೀವಿ. ಆಯ್ತಾ? ಹಾಂ ಸರ್, ಈಗ ಕಳಿಸ್ತೀನಿ ನೋಡಿ ಸರ್ ವಿಡಿಯೋಗಳೆಲ್ಲ, ದಯವಿಟ್ಟು ನೋಡಿ ಸರ್ ಪ್ಲೀಸ್ ಸರ್. ಆಯ್ತು. ಓಕೆ ಸರ್, ಓಕೆ, ಥ್ಯಾಂಕ್ ಯು ಸರ್. ಇಂಥ ಡೂಪ್ಲಿಕೇಟ್ ವಿಶೇಷವಾಗಿ ಮೇಲ್ನೋಟಕ್ಕೆ ನೋಡಿ ಕಳಪೆ ಬೀಜ ಅಂತ ಬರ್ತಾ ಇದೆ. ಇನ್ನು ನೋಡಿ ಈ ರೀತಿ ಎಲ್ಲ ಕಿತ್ತಾಕ್ತಾವ್ರಲ್ಲ, ನಿಮ್ಗೆ ಏನಾದ್ರು ಮಾನ ಮರ್ಯಾದೆ ಇದೆಯಾ? ಆಯ್ತಾ? ನಿಮ್ಗೆ ಏನಾದ್ರು ಕ್ರಾಪೆಲ್ ಕಂಪ್ನಿ ಆ ಪೃಥ್ವಿ ಆಗ್ರೋ ಸೆಂಟರ್ಗೆ ಏನ್ ಮಾನ ಮರ್ಯಾದೆ ಐತೇನ್ರಿ ನಿಮ್ಗೆ? ನೋಡ್ರಿ ಪಾಪ ಬೆಳೆದಿರ್ತಕ್ಕಂಥ ಬೆಳೆಗಳನ್ನ ಈ ರೀತಿ ನೋಡಿ ಕಿತ್ತಾಕ್ತಾವ್ರಲ್ಲ. ನೀವು ಮಾಡಿರ್ತಕ್ಕಂಥ ಇದಕ್ಕೆ ಆ ಡೂಪ್ಲಿಕೇಟ್ ಒಂದು ಏನೋ ಮೆಣಸಿನ್ಕಾಯಿ ಬೆಳೆದಿರ್ತಕ್ಕಂಥ ಇದಕ್ಕೆ ಸಾಕಷ್ಟು ನಿರೀಕ್ಷೆ ಇಟ್ಕೊಂಡಿದ್ರು, ಬೆಲೆ ನಿರೀಕ್ಷೆ ಮಾಡ್ಕೊಂಡಿದ್ರು, ಪ್ರತಿ ವರ್ಷ ಕಷ್ಟಪಟ್ಬಿಟ್ಟು ಬೆಳಿತಾ ಇದ್ರು. ಇಂಥ ಸಂದರ್ಭದಲ್ಲಿ ಕಿತ್ತಾಕ್ತಾವ್ರಲ್ಲ, ನಿಮ್ಗೆ ಏನಾದ್ರು ಮಾನವೀಯತೆ ಏನ್ರಿ? ರೈತರ ಹೆಸರಲ್ಲಿ ನೀವು ಯಾಕೆ ಹಿಂಗೆ ಆಟ ಆಡ್ತಾ ಇದ್ದೀರಾ? ದಯವಿಟ್ಟು ಜಿಲ್ಲಾಧಿಕಾರಿಗಳೇ, ದಯವಿಟ್ಟು ಇಂಥವ್ರ ವಿರುದ್ಧ ಮೊದಲು ಇಂಥ ಕ್ರಾಪೆಲ್ ಕಂಪ್ನಿಗಳನ್ನ ಮೊದಲು ನಿಷೇಧ ಇರಿ. ಹಸಿ ಮೆಣಸಿನ್ಕಾಯಿ ಬೆಳಿತಕ್ಕಂಥ ಒಂದು ಗ್ರಾಮಗಳಲ್ಲಿ ನಮ್ಮ ವೀರಾಪುರ ಸಹ ಒಂದು. ವಿಶೇಷವಾಗಿ ಪ್ರತಿ ವರ್ಷ ಎಲ್ಲಾ ರೈತರುಗಳು ಒಂದ್ ರೀತಿ ಹಸಿ ಮೆಣಸಿನ್ಕಾಯಿ ಬೆಳೆಯನ್ನ, ಒಂದು ತೋಟಗಾರಿಕೆ ಬೆಳೆಯನ್ನ ಬೆಳೆದು ಪಾಪ ಉಪಜೀವನ ಮಾಡ್ತಾ ಇದ್ರು, ಸ್ವಲ್ಪ ಆದಾಯನ ಪಡ್ಕೊತಾ ಇದ್ರು. ಹಲವಾರು ಕಂಪ್ನಿಗಳನ್ನೆಲ್ಲ ನಂಬಿ ಪ್ರತಿ ವರ್ಷ ಬೇರೆ ಬೇರೆ ಕಂಪ್ನಿಗಳನ್ನ ಹಾಕ್ತಾ ಇದ್ರು. ಈ ಬಾರಿ ವಿಶೇಷ ಏನಪ್ಪಾ ಅಂತಂದ್ರೆ ಈ ಕ್ರಾಪ್ವೆಲ್ ಅಂತಕ್ಕಂಥ ಕಂಪ್ನಿ, ಇನ್ನ ಈ ಬೆಳಗಾವಿ ಜಿಲ್ಲೆಯ ಬೆಳಗಾವಿ ಒಂದು ಸಿಟಿಯ ಪೃಥ್ವಿ ಆಗ್ರೋ ಸೆಂಟರ್ ಅಂತಕ್ಕಂಥ ಒಂದು ಆಗ್ರೋ ಸೆಂಟರ್ನವರು ಇದನ್ನ ರೆಫರ್ ಮಾಡ್ತಾರೆ. ರೆಫರ್ ಮಾಡಿ ಇಲ್ಲಿರ್ತಕ್ಕಂಥ ಒಬ್ಬ ರೈತರುಗಳಿಗೆ ಇದನ್ನ ಹಾಕಿ ಚೆನ್ನಾಗಿ ಬರುತ್ತೆ ಅಂತ ಪುಸ್ಲಾಯಿಸ್ತಾರೆ. ಸದರಿ ಆ ಪ್ರಕಾರ ಏನಪ್ಪಾ ಮಾಡ್ತಾರೆ ಅಂದ್ರೆ, ಆ ರೈತ ಬಂದ್ಬಿಟ್ಟು ಈ ಎಲ್ಲಾ ರೈತರುಗಳಿಗೂ ಸಹ ರೆಫರ್ ಮಾಡ್ತಾನೆ. ಹಾಗಾಗಿ ಈ ಬಾರಿ ಬಹುತೇಕ ನಮ್ಮ ವೀರಾಪುರದಲ್ಲಿ ಈ ಕ್ರಾಪ್ವೆಲ್ ಅಂತಕ್ಕಂಥ ಒಂದು ಏನು ಬಿತ್ತನೆ ಬೀಜನ, ಹಸಿ ಮೆಣಸಿನಕಾಯಿ ಬಿತ್ತನೆ ಬೀಜನ ಹಾಕ್ತಾರೆ. ಪ್ರತಿ ವರ್ಷ ಬೇರೆ ಕಂಪ್ನಿ ಹಾಕ್ತಿದ್ರು, ಚೆನ್ನಾಗಿ ಫಸಲು ತೆಗೆದಿದ್ರು. ಆದ್ರೆ ಈ ಕ್ರಾಪ್ವೆಲ್ ಹಾಕಿದ್ರು ನಂಬ್ಕೊಬಿಟ್ಟು, ಆ ಪೃಥ್ವಿ ಆಗ್ರೋ ಸೆಂಟರ್ ಮತ್ತೆ ಈ ಕ್ರಾಪ್ವೆಲ್ ಕಂಪ್ನಿ ನಂಬಿಟ್ಟು, ಆದ್ರೆ ಅದನ್ನೆಲ್ಲ ಬಿತ್ತನೆ ಮಾಡಿದ್ರು, ನೀರು ಹಸಿರು, ಕಷ್ಟ ಪಟ್ಬಿಟ್ಟು ಅದಕ್ಕೆ ಹಾಕ್ತಕ್ಕಂಥ ಗೊಬ್ಬರ ಹಾಕಿದ್ರು, ಎಲ್ಲ ಚೆನ್ನಾಗಿ ಮಾಡಿದ್ರು. ಆದರೆ ಈಗ ಪರಿಸ್ಥಿತಿ ನೋಡಿದ್ರೆ ಆ ಕ್ರಾಪ್ವೆಲ್ ಕಂಪ್ನಿಲಿ ಸರಿಯಾಗಿ ಬೆಳೆನೂ ಬರ್ತಾ ಇಲ್ಲ, ಮತ್ತೆ ವಿಶೇಷವಾಗಿ ಈ ರೀತಿ ಒಣಗ್ತಾವೆ ಎಲ್ಲ. ಬಹುತೇಕ ಕ್ರಾಪ್ವೆಲ್ ಕಂಪ್ನಿದು ಪರಿಸ್ಥಿತಿ. ಇದಕ್ಕೆ ಯಾವ್ದೇ ರೀತಿ ಫಸಲಿಲ್ಲ, ಮತ್ತೆ ಯಾವ್ದೇ ರೀತಿ ಒಂದ್ ರೀತಿ ಏನೋ ಮೆಣಸಿನ್ಕಾಯಿ ಸಹ ಬೆಳೀತಾ ಇಲ್ಲ. ಸುಮ್ನೆ ಗಿಡ ಮಾತ್ರ ದಟ್ಪುಟ್ಟವಾಗಿ ಬೆಳೀತಾ ಇದೆ ಪರಂತು ಈ ಬೆಳೆಯೋ ಟೈಮಾಗೆ ಈ ರೀತಿ ಒಂದ್ ರೀತಿ ಬೆಂಕಿ ರೋಗ ರೀತಿ ಬರ್ತಾ ಇದೆ. ಆಯ್ತಾ? ಈಗ ನಾನ್ ಕೇಳೋದು ಈ ತೋಟಗಾರಿಕೆ ಇಲಾಖೆ ಅಧಿಕಾರಿಗಳಿಗೆ, ದಯವಿಟ್ಟು ನೀವು ರೈತರ ಜೊತೆ ಯಾಕೆ ಚೆಲ್ಲಾಟ ಆಡ್ತಾ ಇದ್ದೀರಾ ಅಂತಕ್ಕಂಥದ್ದು ನನ್ನ ಪ್ರಶ್ನೆ. ವಿಶೇಷವಾಗಿ ನೋಡಿ, ನೀವ್ಯಾವುದೋ ಒಂದ್ ರೀತಿ ಈ ಜಿಲ್ಲೆಗೆ ಬರುವಾಗ ವಿಶೇಷವಾಗಿ ಯಾವ್ದಾವ್ದೋ ಡೂಪ್ಲಿಕೇಟ್ ಕಂಪ್ನಿಗಳನ್ನೆಲ್ಲ, ಒಂದ್ ರೀತಿ ನಕಲಿ ಕಂಪ್ನಿಗಳು ಅಂದ್ರೂ ತಪ್ಪಿಲ್ಲ, ಅಂತವನ್ನೆಲ್ಲ ಕೊಟ್ಬಿಡ್ತೀರಾ ನೀವು, ಪರ್ಮಿಷನ್ ಕೊಟ್ಬಿಡ್ತೀರಾ. ಅವ್ರು ಆಗ್ರೋ ಸೆಂಟರ್ ಸಪ್ಲೈ ಮಾಡ್ತಾರೆ. ಅವ್ರು ರೆಫರ್ ಮಾಡೋರು ಎಂತ ಪುಣ್ಯಾತ್ಮ. ಆ ಪೃಥ್ವಿ ಆಗ್ರೋ ಸೆಂಟರ್ ತುಂಬಾ ಹಳೆ ಆಗ್ರೋ ಸೆಂಟರ್ ಅಂತೆ. ನಿಮ್ಗಾರು ಗೊತ್ತಾಗ್ಲಿಲ್ವೇನ್ರಿ ಏಜೆನ್ಸಿ ಅವ್ರೆ? ಇಂಥ ಡೂಪ್ಲಿಕೇಟ್ ಕಂಪ್ನಿಗಳೆಲ್ಲ ಕೊಟ್ರಿ ನೋಡಿ, ಇವತ್ತು ರೈತರೆಲ್ಲ ಬೀದಿಗೆ ಬಿದ್ದವ್ರೆ. ಇವತ್ತಿಂದ ಇಂಥವನ್ನೆಲ್ಲ 1 ಎಕರೆ 2 ಎಕರೆ ಮತ್ತೆ ಸಾಕಷ್ಟು ಅರ್ಧ ಎಕರೆ ಗುಂಟೆಗಳಲ್ಲಿ ಬೆಳೆದಿರ್ತಕ್ಕಂಥ ಈ ಹಸಿ ಮೆಣಸಿನಕಾಯಿ ಕಿತ್ತಾಕ್ತಾವ್ರೆ. ಈಗ ಆಗ್ಬಿಟ್ರೆ ಹೆಂಗೆ? ಅವನ್ ಶ್ರಮಕ್ಕೇನ್ ಬೆಲೆ ಏನು? ಮೊದ್ಲೇ ಬರಗಾಲ ಇದೆ, ಅಂತದ್ರಲ್ಲಿ ನೀರ್ ಬರ್ತಾ ಇಲ್ಲ ಭೂಮಿಲಿ. ಇಂಥ ಸಂದರ್ಭದಲ್ಲಿ ಪಾಪ ಕಷ್ಟಪಟ್ಬಿಟ್ಟು ಕಣ್ಣಾಗ ನಿದ್ದೆ ಇಲ್ದಿದ್ದಂಗೆ ಸಾಕಷ್ಟು ಒಂದ್ ರೀತಿ
ನೀರು ಹರಿಸ್ತಾರೆ, ಶ್ರಮ ಪಟ್ಟಿರ್ತಾರೆ, ಕಷ್ಟ ಹಗಲು ರಾತ್ರಿ ಅನ್ನದೆ, ಮತ್ತೆ ಅದಕ್ಕೆ ಸಾಲ ಸೋಲ ಮಾಡ್ಬಿಟ್ಟು ಗೊಬ್ಬರ ಹಾಕಿದ್ದಾರೆ. ಹತ್ತತ್ರ ಒಂದೊಂದು ಎಕರೆಗೆ ಹತ್ತತ್ರ ಒಂದು ಲಕ್ಷದಿಂದ 1 ಲಕ್ಷ ರೂಪಾಯಿ ಖರ್ಚಾಗಿದೆ ಈಗ ಬಿತ್ತನೆ ಮಾಡಕ್ಕೆ. ಇಂಥದ್ನೆಲ್ಲ ಇವತ್ತು ಕಿತ್ತಾಕ್ತಾವ್ರೆ ಅಂದ್ರೆ ಯಾವ ರೀತಿ ರೈತರು ಬದುಕೋದು? ಮನೆ ತೋಟಗಾರಿಕೆ ಇಲಾಖೆ ಅಧಿಕಾರಿಗಳೇ, ಇನ್ನು ಆ ತೋಟಗಾರಿಕೆ ಇಲಾಖೆ ಸಚಿವರು ಅಂತೂ ಬಿಡಿ, ಬಹುಶಃ ಬರೀ ದಾವಣಗೆರೆ ಮಾತ್ರ ಸೀಮಿತ ಆಗಿದ್ದಾರೆ ಅವರು. ಆದ್ರೆ ನಮ್ ಈ ಕಡೆ ಭಾಗದಲ್ಲಿ, ಕಿತ್ತೂರು ಕರ್ನಾಟಕದಲ್ಲಿ, ವಿಶೇಷವಾಗಿ ಈ ಕಡೆ ಭಾಗದಲ್ಲಿ ಮೆಣಸಿನಕಾಯಿ ಬೆಳಿತಕ್ಕಂತ ಪರಿಸ್ಥಿತಿ ನೋಡಿದ್ದೀರಾ? ನೋಡಿ, ಇಂತ ದೋಖಾ ಕಂಪ್ನಿಗಳು ಬಂದು ಈ ರೀತಿ ರೈತರಿಗೆಲ್ಲ ದಿಕ್ ತಪ್ಪಿಸ್ತಾವ್ರೆ. ಯಾಕೆ ಸಚಿವರೇ ಇನ್ನ ನೀವು ಸುಮ್ನೆ ಇದ್ದೀರಾ ಅಂತಕ್ಕಂಥದ್ದೇ ನನ್ಗಂತೂ ಗೊತ್ತಾಗ್ತಾ ಇಲ್ಲ. ಮತ್ತೆ ಆಗ್ರೋ ಸೆಂಟರ್, ಪೃಥ್ವಿ ಆಗ್ರೋ ಸೆಂಟರ್ ಅವರು ಮೊನ್ನೆ ನಮ್ಮ ರೈತರು ಫೋನ್ ಮಾಡ್ತಾರೆ, ಆ ರೀತಿ ಎಲ್ಲ ಕೊಡಕ್ಕಾಗಲ್ಲ ಪರಿಹಾರ ಅಂತ ಹೇಳ್ಬಿಟ್ಟು ಧಮ್ಕಿ ಹಾಕ್ತಾರೆ. ಸ್ವಾಮಿ, ನಾನ್ ಕೇಳೋದು, ನಿಮ್ಗೆ ರೈತರುಗಳಿಗೆ ಗೊಬ್ಬರ ತಗೊಳುವಾಗ ಮತ್ತೆ ಬೀಜ ತಗೊಳುವಾಗ ರೈತರುಗಳು ಬೇಕು. ಗೊಬ್ಬರ ಕೊಟ್ಟ ನಂತರ ಮತ್ತೆ ಬೀಜ ತಗೊಂಡಿದ ತಕ್ಷಣ ರೈತರುಗಳು ನಿಮ್ಗೆ ಟಿಶ್ಯೂ ಪೇಪರ್ ಆಗಿದಾರ? ಹಾಗಾಗಿ ನಿಮ್ಗೇನಾದ್ರು ಮಾನ ಮರ್ಯಾದೆ ಇದ್ರೆ, ನಿಮ್ಗೇನಾದ್ರು ಮಾನವೀಯತೆ ಇದ್ರೆ ರೈತರ ಬಗ್ಗೆ, ನೀವು ರೈತರಿಗೆ ಪರಿಹಾರ ಕೊಡಕ್ಕಾಗಲ್ಲ ಅಂತ ಹೇಳ್ತೀರಾ. ನಿಮ್ಗೆ ಏನಾಗಿದೆ ದಾಡಿ? ಆ ಕಂಪ್ನಿಯಿಂದ ಕೊಡಿಸ್ಬೋದಲ್ಲ ಪರಿಹಾರ. ಅದನ್ನ ಬಿಟ್ಬಿಟ್ಟು ನೀವು ಕಂಪನಿ ಓಲೈಕೆ ಮಾಡ್ತೀರಾ ಪರಂತು ರೈತರನ್ನ ಇವತ್ತು ಬೀದಿಗೆ ತಳ್ತಾ ಇದ್ದೀರಾ. ಆ ಪೃಥ್ವಿ ಆಗ್ರೋ ಸೆಂಟರ್ ಅವರು, ನಾನ್ ಕೇಳೋದಿಷ್ಟೇ, ಮಾನ್ಯ ಎಲ್ಲಾ ತೋಟಗಾರಿಕಾ ಇಲಾಖೆ ಅಧಿಕಾರಿಗಳಿಗೆ ಮತ್ತೆ ವಿಶೇಷವಾಗಿ ಕಿತ್ತೂರು ತಾಲೂಕಿನ ಆ ತೋಟಗಾರಿಕಾ ಇಲಾಖೆ ಅಧಿಕಾರಿಗಳಿಗೆ ಇವತ್ತು ಪತ್ರಿಕಾಗೋಷ್ಠಿಲಿ ನಾನು ಮಾಡ್ತಾ ಇದ್ದೀನಿ. ದಯವಿಟ್ಟು ಈ ವರದಿ ಪ್ರಕಾರ ಆಗಿದ ತಕ್ಷಣ ದಯವಿಟ್ಟು ಈ ಸ್ಥಳಕ್ಕೆ ಭೇಟಿ ಕೊಡ್ಬೇಕು, ಮತ್ತೆ ಇಲ್ಲಾಗಿರ್ತಕ್ಕಂತ ವಸ್ತುಸ್ಥಿತಿನ ಒಂದ್ ರೀತಿ ಪರಿಶೀಲನೆ ಮಾಡ್ಬೇಕು, ಮತ್ತೆ ಈ ಯಾರ್ಯಾರಿಗೆ ಅನ್ಯಾಯ ಆಗಿದೆ ಅವ್ರಿಗೆಲ್ಲ ಪರಿಹಾರ ಕೊಡ್ಬೇಕು, ಮತ್ತೆ ಆ ಡೂಪ್ಲಿಕೇಟ್ ಕಂಪ್ನಿಗಳು, ಈ ಕ್ರಾಪೆಲ್ ಅಂತಕ್ಕಂಥ ಕಂಪ್ನಿಗಳನ್ನ ನಿಷೇಧ ಇರಬೇಕು. ಯಾಕಪ್ಪ ಅಂದ್ರೆ ಮುಂಬರ್ತಕ್ಕಂಥ ದಿನಗಳಲ್ಲಿ ಯಾರ ರೈತರಿಗೂ ಈ ರೀತಿ ಆಗ್ಬಾರ್ದು, ಆಯ್ತಾ? ಬಹುತೇಕ ಕಡೆ ಈ ರೀತಿ ಆಗಿದೆ ಅಂತಲ್ಲ, ಯಾಕೆ ಈ ರೀತಿ ಮಾನ್ಯ ತೋಟಗಾರಿಕೆ ಇಲಾಖೆ ಅಧಿಕಾರಿಗಳೇ, ಅಥವಾ ನೀವು ಅವ್ರ ಜೊತೆ ಈ ಡೂಪ್ಲಿಕೇಟ್ ಕಂಪ್ನಿಗಳ ಜೊತೆ ಏನಾದ್ರು ಭಾಗಿಯಾಗಿದ್ದೀರೋ ನೀವು? ನನ್ಗಂತೂ ಗೊತ್ತಾಗ್ತಾ ಇಲ್ಲ. ಹಾಗಾಗಿ ನನ್ಗೇನು ನಮ್ ರೈತರುಗಳಿಗೆ ಅನ್ಯಾಯ ಆಗ್ಬಿಟ್ರೆ ನಾವು ಮಾತ್ರ ಸುಮ್ಮನೆ ಕೂರಕ್ ತಯಾರಿಲ್ಲ. ದಯವಿಟ್ಟು ಇವತ್ತು ಪತ್ರಿಕಾ ಹೇಳಿಕೆ ಬಿಡುಗಡೆ ಮಾಡ್ತಾ ಇದೀವಿ. ದಯವಿಟ್ಟು ನಾಳೆನೆ ಬರ್ಬೇಕು, ಬಂದು ಆ ಸ್ಥಳಕ್ಕೆ ಭೇಟಿ ಕೊಟ್ಟು ಪರಿಹಾರ ಕೊಡಿಸ್ಬೇಕು, ಮತ್ತೆ ಅವನ್ನೆಲ್ಲ ನಿಷೇಧ ಇರಬೇಕು ಅಂತ ಹೇಳ್ಬಿಟ್ಟು ಈ ಸಂದರ್ಭದಲ್ಲಿ ಮನೆ ಮಾಡ್ಕೊಳ್ತಾ, ದಯವಿಟ್ಟು ಈ ರೀತಿ ಏನಾದ್ರು ನೀವೇ ಸ್ಪಂದನೆ ಮಾಡ್ಲಿಲ್ಲ ಅಂದ್ರೆ ನಾವು 1 ವಾರ ನಿಮ್ಗೆ ಟೈಮ್ ಕೊಡ್ತೀವಿ. ಅಷ್ಟೊಳಗಡೆ ಒಂದು ಸ್ಪಷ್ಟನೆ ಕೊಡಿಸ್ಬೇಕು ಆ ಕಂಪನಿಯಿಂದ. ಯಾವ್ದೋ ಕ್ರಾಪೆಲ್ ಕಂಪ್ನಿ ಅಂತ, ಹೈದರಾಬಾದ್ ಮೂಲದ ಕಂಪ್ನಿ ಅಂತಿದ್ದು, ಆಯ್ತಾ? ಅದರಿಂದ ಸ್ಪಷ್ಟನೆ ಕೊಡಿಸ್ಬೇಕು. ಇಲ್ಲಾಂದ್ರೆ ಪೃಥ್ವಿ ಆಗ್ರೋ ಸೆಂಟರ್ ಅವರು ರೈತರಿಗೆ ಕೊಡ್ಲಿ ಪರಿಹಾರ. ನಿಮ್ಗೆ ಏನಾಗಿದೆ ರೀ? ಮೊನ್ನೆ ನಾವು ಫೋನ್ ಮಾತಾಡ್ತಾವ್ರೆ, ಪೃಥ್ವಿ ಆಗ್ರೋ ಸೆಂಟರ್ ಡೈರೆಕ್ಟ್ ಯಾರೋ ಮಾಲೀಕ ಅಂತ, ನೀವು ಕಂಪನಿ ಸಮರ್ಥನೆ ಮಾಡ್ಕೊತೀರ ಅಂತ ಹೇಳ್ಬಿಟ್ಟು ನೀವು ರೈತರನ್ನ ದುಡ್ತಾ ಇದ್ದಿಲ್ಲ. ನಿಮ್ಗೆ ರೈತರಿದ್ರೆ ಆಗ್ರೋ ಸೆಂಟರ್ಗಳು, ಮಾನ್ಯ ಪೃಥ್ವಿ ಆಗ್ರೋ ಸೆಂಟರ್ ಮಾಲೀಕರೇ, ನಾನೇ ನಿಮ್ಗೆ ಟೀಕೆ ಮಾಡ್ತಾ ಇಲ್ಲ. ಆದರೆ ನೀವು ಮೊನ್ನೆ ಮಾತಾಡಿದ್ರಲ್ಲ, ಆ ಆಡಿಯೋನ ಬಿಡುಗಡೆ ಮಾಡ್ತೀನಿ. ನೀವು ಕಂಪನಿನ ಓಲೈಕೆ ಮಾಡ್ಕೊಂಡು ಸಮರ್ಥನೆ ಮಾಡ್ಕೊತೀರಾ ಪರಂತು ರೈತರಿಗೆ ಯಾಕೆ ಸಪೋರ್ಟ್ ನೀಡಲಿಲ್ಲ? ನೀವು ಟೆಸ್ಟಿಂಗ್ ಕಳಿಸ್ಬೋದಾಗಿತ್ತಲ್ಲ, ಯಾಕೆ ಕಳಿಸ್ಲಿಲ್ಲ? ಹಾಗಾಗಿ ದಯವಿಟ್ಟು ನಾವು ಮಾತ್ರ ಸುಮ್ಮನೆ ಇರಲ್ಲ. ಇದೇನಾದ್ರು ಆಗ್ಲಿಲ್ಲ ಅಂದ್ರೆ ನಾವು ಬೆಳಗಾವಿ ಜಿಲ್ಲಾಧಿಕಾರಿಗಳ ಕಚೇರಿ ಮುಂದೆನೂ ನಾವು ಧರಣಾ ಕೂತ್ಕೊಳಕ್ಕೂ ಸಿದ್ಧ. ಹಾಗಾಗಿ ಆಗೋದ್ರ ಒಳಗಡೆನೆ ದಯವಿಟ್ಟು ಕೂಡಲೇ ಭೇಟಿ ಕೊಡಿ. ಇನ್ನಾದ್ರೂ ಈ ಕ್ರಾಪೆಲ್ ಕಂಪನಿ ಹಾಗೂ ಪೃಥ್ವಿ ಆಗ್ರೋ ಸೆಂಟರ್ನಿಂದ ಮೋಸ ಹೋಗಿ ನಷ್ಟಕ್ಕೆ ಒಳಗಾದ ರೈತರಿಗೆ ತೋಟಗಾರಿಕೆ ಇಲಾಖಾ ಅಧಿಕಾರಿಗಳು ನ್ಯಾಯ ದೊರಕಿಸಿಕೊಡುತ್ತಾರಾ ಕಾದು ನೋಡಬೇಕಾಗಿದೆ. ತಾಜಾ ಸುದ್ದಿಗಾಗಿ ಎಜೆ ನ್ಯೂಸ್ 24x7ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಒತ್ತಿ ತಪ್ಪದೇ ಲಿಂಕ್ ಶೇರ್ ಮಾಡಿ.